ನಮಸ್ಕಾರ. ಪಿಂಕು ಮತ್ತು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ಇಂದು ನಾವು ಒಂದು ಆರೋಗ್ಯಕರವಾದಂಥ ಪಾನೀಯ ಮಾಡೋದನ್ನು ನೋಡೋಣ. ಈ ಆರೋಗ್ಯಕರ ಪಾನೀಯಕ್ಕೆ ಕ್ಯಾರೆಟ್, ಬೀಟ್ರೋಟ್ ಮತ್ತು ಹಸಿ ಖರ್ಜೂರ ಬೇಕಾಗುತ್ತದೆ. ಮೊದಲಿಗೆ ಕ್ಯಾರೆಟ್ ಮತ್ತು ಬೀಟ್ರೋಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆಯಬೇಕು. ಎರಡೂ ಸಿಪ್ಪೆ ತೆಗೆದ ನಂತರ ಕ್ಯಾರೆಟ್ ಅನ್ನು ತುರಿದು ನಂತರ ಬೀಟ್ರೋಟನ್ನು ತುರಿದುಕೊಳ್ಳಬೇಕು. ನಂತರ ಹಸಿ ಖರ್ಜೂರವನ್ನು ಕೈಯಲ್ಲಿ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ಳಬೇಕು. ಈ ಪಾನೀಯದಲ್ಲಿ ಬಳಸಿರುವ ಕ್ಯಾರೆಟ್ ಕಣ್ಣಿನ ದೃಷ್ಟಿಗೆ ಸಹಾಯ ಮಾಡುತ್ತದೆ ಮತ್ತು ಬೀಟ್ರೋಟ್ ದೇಹದಲ್ಲಿ ರಕ್ತದ ಉತ್ಪತ್ತಿಯನ್ನು ಕೂಡ ಮಾಡುತ್ತದೆ. ಹಾಗೆ ಹಸಿ ಖರ್ಜೂರವು ದೇಹದಲ್ಲಿ ಕಬ್ಬಿಣಾಂಶ ಮತ್ತು ರಕ್ತದ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಈ ಪಾನೀಯವನ್ನು ದಿನ ಸೇವಿಸುವುದರಿಂದ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಹೊರಹೋಗಲು ಸಹಾಯ ಮಾಡುತ್ತದೆ ಮತ್ತು ದೇಹಕ್ಕೆ ಬೇಕಾದಂತಹ ಕಬ್ಬಿಣಾಂಶ ಮತ್ತು ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕ್ಯಾರೆಟ್, ಬೀಟ್ರೋಟ್ ಮತ್ತು ಖರ್ಜೂರಗಳನ್ನು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಲೋಟ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಹೀಗೆ ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಜಾಲರಿಯಲ್ಲಿ ಶೋಧಿಸಿ 2 ರಿಂದ 3 ಬಾರಿ ನೀರನ್ನು ಸೇರಿಸಿ ರುಬ್ಬಬೇಕು ಮತ್ತು ಅದನ್ನು ಜಾಲರಿಯಲ್ಲಿ ಶೋಧಿಸಿಕೊಳ್ಳಬೇಕು. ಹೀಗೆ ಒಂದು ಚಮಚದ ಸಹಾಯದಿಂದ ಸಂಪೂರ್ಣವಾಗಿ ಅದರಲ್ಲಿರುವಂಥ ಎಲ್ಲ ರಸವನ್ನು ಶೋಧಿಸಬೇಕು. ಹೀಗೆ ಶೋಧಿಸಿದಂಥ ಕ್ಯಾರೆಟ್ ಮತ್ತು ಬೀಟ್ರೋಟ್ ಮಿಶ್ರಣವನ್ನು ಹೇಗೆ ಉಪಯೋಗಿಸಬೇಕೆಂದು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಈ ಮಿಶ್ರಣವನ್ನು ಉಪಯೋಗಿಸಿ ಸಿಹಿ ಪದಾರ್ಥಗಳನ್ನು ಕೂಡ ಮಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಗಿಡಗಳನ್ನು ಬೆಳೆಸುತ್ತಿದ್ದರೆ ಅದಕ್ಕೆ ಗೊಬ್ಬರವನ್ನಾಗಿ ಕೂಡ ಬಳಸಬಹುದು. ಈ ಪಾನೀಯವನ್ನು ದಿನದಲ್ಲಿ 1 ಬಾರಿ, ಅಂದರೆ ಬೆಳಗಿನ ಉಪಹಾರದ ಮೊದಲು, ಮಧ್ಯಾಹ್ನದ ಊಟದ ಮೊದಲು ಮತ್ತು ರಾತ್ರಿಯ ಊಟದ ಮೊದಲು ಸೇವಿಸಬಹುದು. ಈ ಪಾನೀಯದ ಸೇವನೆಯಿಂದ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ದೊರೆಯುತ್ತದೆ. ಈ ಪಾನೀಯವನ್ನು ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೆ ನೀಡುವುದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.